ಏನಪ್ಪ ಪುಟ್ಟ ಕನ್ನಡಿಯಲ್ಲಿ ನಿಮ್ಮ ಸುಂದರವಾದ ಮುಖ ನೋಡ್ಕೋತಾ ಇದ್ದೀರಾ? ಏನಮ್ಮ ಪಲ್ವ, ನನ್ನ ನಾಲ್ಗೆಗೆ ಏನಾಗಿದೆ ನೋಡು. ನಿಮ್ ನಾಲ್ಗೆ ಬಾಯಿ ಒಳಗಡೆನೆ ಇದೆಯಲ್ಲಪ್ಪ. ನಾನು ಅದಲ್ಲಮ್ಮ ಹೇಳ್ತಿರೋದು, ನನ್ನ ನಾಲ್ಗೆ ಮೇಲೆ ಅದೇನೋ ಕೂತಿದೆ, ಅದೇನು ಅಂತ ನೋಡು. ನಿನ್ನೆ ರಾತ್ರಿ ಉಪ್ಪಿಟ್ಟು ತಿಂದ್ರಲ್ಲ, ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ನಾಲ್ಗೆ ಮೇಲೆ ಕೂತಿರ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಸರಿಯಾಗಿ ಬಾಯಿ ಮುಕ್ಕಳಿಸ್ಬೇಕಾನೆ. ಅಯ್ಯೋ, 4-5 ಸತಿ ಟೊಂಕಿನರಲ್ಲಿ ತಿಕ್ಕಿ 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 ಇಟ್ಟಿದ್ದೀನಿ, ಆದ್ರೂ ಅದು ಹೋಗ್ತಿಲ್ಲ. ನಾನೇನ್ ಮಾಡ್ಲಿ? ಬಿಟ್ಟಿ ಸಿಕ್ತು ಅಂತ ಗಬಗಬ ಅಂತ ತಿಂದ್ರೆ ಇನ್ನೇನಾಗುತ್ತೆ? ಆಡೋ ಮಾತು ಅರ್ಥ ಬೇಡ್ವೇನೆ? ನೀನೇನ್ ದುಡ್ಡು ಕೊಟ್ಟ ತಿಂತಾ ಇದ್ಯಾ? ನೀನು ಬಿಟ್ಟಿ ತಾನೇ ತಿಂತಾ ಇರೋದು. ಆದ್ರೆ ನಾನು ತಿಂದಿದ ತಕ್ಕಂಗ್ ಕೆಲ್ಸಾನು ಮಾಡ್ತೀನಿ. ನೀನ್ ಕೆಲಸ ಮಾಡಿದ ತಕ್ಕಂಗ್ ನಾವು ಸಂಬಳ ಕೊಡ್ತಾ ಇದೀವಿ. ತೆಪ್ಪಗ್ ನಿಂತ್ಕೊಳೆ. ಏನೋ ಮಾಡ್ತಿದ್ಯಾ? ಈ ಸೂಜಿಯಿಂದ ನನ್ನ ನಾಲ್ಗೆ ಮೇಲೆ ಕೂತಿದೆಲ್ಲ ಅದೇನೋ, ಅದನ್ನ ಎಬ್ಬುತ್ತಾ ಇದ್ದೀನಿ. ಸೆಪ್ಟಿಕ್ ಏನಾದ್ರು ಆದ್ರೆ ಆ ನಾಲ್ಗೆ ಕಿತ್ತು ಬೇರೆ ನಾಲ್ಗೆ ಹಾಕ್ಬೇಕಾಗುತ್ತೆ. ಬೇರೆ ನಾಲ್ಗೆ ಅಂದ್ರೆ? ಉದ್ದಗಿರೋ ನಾಲ್ಗೆ ಹಾಕ್ಬೇಕಾಗುತ್ತೆ. ಉದ್ದಗಿರೋ ನಾಲ್ಗೆ ಅಂದ್ರೆ ಯಾವ್ದೇ? ನಾಯಿ ನಾಲ್ಗೆ. ಇದನ್ನೇನು ಮನೆ ಅನ್ಕೊಂಡಿದ್ದಿಲ್ಲೋ ಛತ್ರ ಅನ್ಕೊಂಡಿದ್ದಿಲ್ಲೋ? ಯಾಕೆ ಎಲ್ಲರೂ ಒಟ 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 ಅಂತಿದ್ದಿಲ್ಲ? ನಿಮ್ಮ ಅಳಿ ಅಂದ್ರೆ ನಾಲ್ಗೆ ಮೇಲೆ ಅದೇನೋ ಕೂತಿದ್ಯಂತೆ, ಅದನ್ನೇ ದೊಡ್ಡ ಸುದ್ದಿ ಮಾಡ್ತಿದ್ದಾರೆ. ಅಳಿಯಂದಿಲ್ಲ, ಎಲ್ಲಿ ಸ್ವಲ್ಪ ನಾಲ್ಗೆ ತೋಲಿಸಿ. ಅಯ್ಯೋ, ನಾಲ್ಗೆ ಮೇಲೆ ಏನು ಕೂತಿಲ್ಲ, ಅದು ಮಚ್ಚೆ. ನಿನ್ನೆ ಇರಲಿಲ್ಲ, ಮೊನ್ನೆ ಇರಲಿಲ್ಲ, ಇದ್ದಕ್ಕಿದ್ದಂಗೆ ಅದು ಹಾಗೆ ಬಂದ್ಬಿಡ್ತಿದ್ದು. ಅದು ಹಾಗೇನೆ ಅಳಿಯಂದಿಲ್ಲ, ಬರುತ್ತೆ ಹೋಗುತ್ತೆ. ಅದರಿಂದ ಒಳ್ಳೇದು ಆಗಬಹುದು, ಕೆಟ್ಟದು ಆಗಬಹುದು. ಯಾವುದಕ್ಕೂ ಒಂದ್ಸಲ ನಿಮ್ಮ ನಾಲ್ಗೆನ ಶಾಸ್ತ್ರಗಳಿಗೆ ತೋರಿಸ್ಬಿಡಿ. ಜಾಜಿ ಅವ್ರೆ, ವಾಟ್ ಹ್ಯಾಪನ್? ವಿಟ್ಲನ್ಗೆ ನಾಲ್ಗೆಲ್ ಪ್ರಾಬ್ಲಮ್ ಆಗಿದೆಯಲ್ಲ, ಅದನ್ನ ತೋರ್ಸಕ್ಕೆ ಶಾಸ್ತ್ರಿಗಳ ಹತ್ರ ಹೋಗಿದ್ದಾನೆ. ಶೇಮ್ಲೆಸ್. ನಾಲ್ಗೆಗೆ ಪ್ರಾಬ್ಲಮ್ ಆದ್ರೆ ENT ಸ್ಪೆಷಲಿಸ್ಟ್ ಹತ್ರನೋ ಅಥವಾ ಫಿಸಿಷಿಯನ್ ಹತ್ರನೋ ಹೋಗ್ಬೇಕು. ಅದು ಬಿಟ್ಟು ಇವನು ಶಾಸ್ತ್ರಿಗಳ ಹತ್ರ ಹೋಗಿದಾನಲ್ಲ, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಆ ಶಾಸ್ತ್ರಿಗಳು ನಾಲ್ಗೆಗೆ ಕುಂಕುಮ ಇಟ್ಟು ಹೂವ ಸುತ್ತಿ ಕಳ್ಸಿರ್ತಾರೆ. ಜಾಜಿ ಅವ್ರೆ, ಅವ್ರ ಅಂತಿಂತ ಶಾಸ್ತ್ರಿಗಳಲ್ಲ, ಸಿಕ್ಕಾಪಟ್ಟೆ ದೊಡ್ಡ ಶಾಸ್ತ್ರಿಗಳು. ಮೊನ್ನೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯ್ತಲ್ಲ, ಆ ಶಾಸ್ತ್ರಿಗಳು ಮನೆಗೆ ಇವನು ಹೋಗಿರೋದು. ಯಾ ಜಾಜತ್ಗೆ ಒಂದು ಸಂತೋಷದ ಸುದ್ದಿ. ಅದನ್ನೇನಾದ್ರೂ ನೀವು ಕೇಳ್ಬಿಟ್ರೆ ಆಶ್ಚರ್ಯದಿಂದ ಸತ್ತೋಗ್ಬಿಡ್ತೀರಾ. ಡೋಂಟ್ ಟಾಕ್ ರಮೇಶ್. ಶಾಸ್ತ್ರಿಗಳು ಏನ್ ಹೇಳಿದ್ರು ಅದನ್ನ ಹೇಳು. ನಿನ್ ಗಂಡ ತುಂಬಾ ಸತ್ಯವಂತ ಕಣಮ್ಮ, ಪುಣ್ಯವಂತ ಕಣಮ್ಮ. ಈ ಕಲಿಯುಗದಲ್ಲಿ ಕೆಲವರು ಮಾತ್ರನೇ ಸತ್ಯ ಹೇಳ್ತಾರೆ, ಅಂತವರಲ್ಲಿ ನಿನ್ ಗಂಡನೂ ಒಬ್ಬ ಅಂದ್ರು. ನನಗೆ ವಾಕ್ ಸಿದ್ಧಿ ಇದೆಯಂತೆ. ಅಂದ್ರೆ ನಾ ದಿನ ವಾಕ್ ಮಾಡ್ಬೇಕಾ? ಮೂರ್ಖ, ವಾಕ್ ಸಿದ್ಧಿ ಅಂತಂದ್ರೆ ನಾನು ಏನ್ ನೋಡಿತೀನೋ ಅದು ಸತ್ಯ ಆಗುತ್ತೆ ಅಂತ ಅರ್ಥ. ಅಮ್ಮ, ಪಲ್ಲು, ಶಾಸ್ತ್ರಿಗಳು ಏನ್ ಹೇಳಿದ್ಲಮ್ಮ? ನಿನ್ ಗಂಡ ತುಂಬಾ ಉದಾರಿ, ಕಳ್ಳನಂತರ ಒಂದೊಂದ್ಸಲ ಯಾರ್ ಏನ್ ಕೇಳಿದ್ರು ಕೊಟ್ಬಿಡ್ತಾರೆ, ಎಂತ ಮಾತ್ ಬೇಕಾದ್ರೂ ಆಡ್ತಾರೆ, ಎಚ್ಚರಿಕೆಯಿಂದ ಇರ್ಬೇಕು ಅಂದ್ರು. ಏನಾದ್ರು ಮಾತಾಡ್ಬಿಟ್ರೆ ಏನಾಗ್ಬಿಡುತ್ತಂತ. ಇವ್ರು ಏನ್ ಹೇಳ್ತಾರೆ ಹಾಗೆ ನಡೆಯುತ್ತೆ. ಅಂದ್ರೆ ವಿಟ್ಲ ಯಾರ್ದಾರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅವ್ರಿಗೆ ಕೆಟ್ಟದಾಗ್ಬಿಡುತ್ತಾ? ಹೌದು ಜಾಜತ್ಗೆ. ಏನಪ್ಪ, ಇನ್ ಮುಂದೆ ಮಾತಾಡ್ಬೇಕಾದ್ರೆ ಅರ್ಜೆಂಟ್ ಮಾಡ್ಕೋಬೇಡಿ. ಯಾರ ಹತ್ರ ಏನ್ ಮಾತಾಡ್ಬೇಕು, ಏನ್ ಹೇಳ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ನಿಧಾನಕ್ಕೆ ಮಾತಾಡಿ. ಸರಿಮಾ, ನೀವು ಹೇಳ್ದಂಗೆ ಮಾಡ್ತೀನಿ. ಅಂತೂ ಮನೆಗೆ ಒಂದು ಶಕನದ ಹಕ್ಕಿ ಬಂತು ಅಂದಂಗಾಯ್ತು. ಅಯ್ಯೋ, ಅದು ಶಕುನದ ಹಕ್ಕಿ ಅಲ್ಲ, ಅಪಶಕುನದ ಹಕ್ಕಿ. ಅಲ್ಲ ಕಣೆ, ಇಷ್ಟು ದಿವಸ ಇಲ್ಲದ ಏಕಾಏಕಿ ಈಗ ಹೆಂಗ್ ಪ್ರತ್ಯಕ್ಷ ಆಗ್ಬಿಡ್ತು ಅಂತ. ಆ ವಿಟ್ಲನ್ ನಾಲ್ಗೆ ಮೇಲೆ ಒಂದ್ ಮಚ್ಚೆ ಇದೆಯಂತೆ. ಅವ್ರು ಏನೇ ಹೇಳಿದ್ರು ನಿಜ ಆಗುತ್ತೆ ಅಂತ ಶಾಸ್ತ್ರಿಗಳೇ ಹೇಳಿದಾರೆ. ನೀನು ಆಡೋ ಮಾತಿಗೊಂದು ಅರ್ಥ ಬೇಡವೇನೆ? ಆ ಅಯೋಗ್ಯ ನಾಲ್ಗೆನ ಉಜ್ಜೋದು ಎಷ್ಟು ವರ್ಷ ಆಯ್ತು ಏನು, ಹಂಗಾಗಿ ನಾಲ್ಗೆ ಮೇಲೆ ಇಷ್ಟಾಗಲ ಪಾಚಿ ಕಟ್ಟಿಬಿಟ್ಟಿರ್ಬೇಕು. ಆ ಪಾಚಿ ಕಟ್ಟಿರೋದನ್ನ ಇವನು ಮಚ್ಚೆ ಅಂತ ತಪ್ಪು ತಿಳ್ಕೊಂಬಿಟ್ಟು ಅಯೋಗ್ಯ ತಂದು ಒಂದು ಬಚ್ಚಲುಚ್ಚ ಪ್ರಸಿದ್ಧ ಕೊಡೆ ಹಾಕೊಂಡು ತಿಕ್ಕಳ್ಳಿ, ಆ ಮಚ್ಚೆ ಹಂಗಂಗೆ ಉದುರೋಗ್ಬಿಡುತ್ತೆ. ಈ ಬೂಟಾಟ್ಯ ದಾಸಾಯಿನ್ಗೆ ಎಲ್ಲೆಲ್ಲೆಲ್ಲೋ ನಾಮ ಅಂತೆ. ಅಳಿಯಂದಿಲೆ, ನೀವು ಹೇಳಿದ ಮಾತು ನಿಜ ಆಗುತ್ತೆ ಅಂತ ಶಾಸ್ತ್ರಿಗಳು ಹೇಳಿದಾರಲ್ಲ, ಅದನ್ನ ಪರೀಕ್ಷೆ ಮಾಡ್ಬೇಕಲ್ಲ. ಅತ್ತವ್ರೆ, ನಾನು ಏನ್ ಹೇಳ್ಬೇಕು? ಏನಪ್ಪ, ನೀವೇನ್ ಹೇಳಿದ್ರೆ ಅದು ನಿಜ ಹಾಗೆ ಆಗುತ್ತೆ. ಯಾವ್ದಾದ್ರು ಒಳ್ಳೆ ಮಾತನ್ನೇ ಹೇಳಿ. ಅತ್ತವ್ರೆ, ನಿಮ್ ಮಾಸಿ ಏನು ಅಂತ ಹೇಳಿ. ನನ್ನ ಸೊಸೆ ತಾಯಿ ಆಗ್ಬೇಕು. ಯಾವುದೇ ಕಾರಣಕ್ಕೂ ನೀನು ಈ ಮಾತು ಮಾತ್ರ ಹೇಳೋ ಹಾಗಿಲ್ಲ. ಅಳಿಯಂದಿಲೆ, ನನ್ನ ಮಾತು ಕೇಳ್ತಿರೋ ಇಲ್ವೋ? ಅತ್ತೇವ್ರಿ, ನನಗೆ ಪಲ್ಲು ಬೇರೆ ಅಲ್ಲ, ನೀ ಬೇರೆ ಅಲ್ಲ ಅಂತಂದ್ರೆ ನಿಮ್ಮ ಮಾತು ಕೇಳ್ತಿರ್ತೀನ. ಅದೇನ್ ಹೇಳ್ಬೇಕು ಅಂತ ಹೇಳಿ ಅತ್ತವ್ರೆ. ನನ್ನ ಸೊಸೆ ತಾಯಿ ಆಗ್ತಾಳೆ ಅಂತ ಹೇಳಿ. ಅತ್ತವ್ರೆ, ನಿಮ್ ಮಾತಿನ ನಾನ್ ನೆರವೇರಿಸ್ತೀನಿ. ನಿಮ್ಮ ಮುದ್ದಿನ ಸೊಸೆ ಶ್ರೀಮತಿ ಜಾಜಿ ಜಂಬಲ್ದುನಿ ಅವರು ತಾಯಿ ಆಗ್ತಾರೆ, ತಾಯಿ ಆಗ್ತಾರೆ, ತಾಯಿ ಆಗ್ತಾರೆ. ನಮ್ಮ ಯಜಮಾನ್ ಹೇಳೋದು ಸುಳ್ಳಾಗ್ಬಿಡುತ್ತಾ? ಹಾಗೆ ಆಗುತ್ತೆ. ಅದು ಜಂಬಲ್ದಿನಿವ್ರೆ, ಪಾಪ ಇವನ್ ಬೇರೆ ಹೇಳ್ಬಿಟ್ಟವ್ರೆ, ನಮ್ಮ ತಾಯಿ ಬೇರೆ ಆಸೆ ಪಡ್ತವ್ರೆ. ಬೆಡ್ರೂಮ್ ಅಲ್ಲಿ ಹಾಕಿರೋ ನೋಟ್ ಮಿಷನ್ ಬೋರ್ಡ್ ತೆಗೆದು ಬಿಸಾಕ್ಬಿಡಿ, ನೀವು ತಾಯಿ ಆಗ್ತೀರಾ. ಹಬಿ, ಡೋಂಟ್ ಟಾಕ್ ರಮೇಶ್. ನಾನು ನಿಮ್ಗೆ ಹೇಳಿರ್ಲಿಲ್ವಾ, ನಾನು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೋವರೆಗೂ ನಿಮ್ಮ ಆಸೆ ನೆರವೇರಲ್ಲ ಅಂತ. ಏನಾಯ್ತು ಅಂತ ಈ ತರ ನಗ್ತಾ ಇದೀಯ? ವಿಟ್ಲ
ನೀವ್ ಹೆಂಡತಿ ತಾಯಿ ಆಗ್ತಾರೆ ಅಂತ ಹೇಳಿ ಎಷ್ಟು ದಿವಸ ಆಯ್ತು? ಜಾಜಿಯವರಲ್ಲಿ ಇನ್ನೂ ಏನು ಬದಲಾವಣೆ ಆಗಿಲ್ವಲ್ಲ, ಅದಕ್ಕೆ ನಗ್ತಾ ಇದೀನಿ. ಚಂಪಾ, ನಮ್ಮ ಯಜಮಾನ್ರ ನಾಲ್ಗೆ ಮೇಲೆ ಮಚ್ಚೆ ಇದೆ. ಅವ್ರು ಏನ್ ಹೇಳಿದ್ರು ಅದು ಹಾಗೆ ಆಗುತ್ತೆ. ಜಾಜಿ ಅದಕ್ಕೇನು ತಾಯಿ ಹಾಗೆ ಆಗ್ತಾರೆ. ಆ ಯಮ್ಮ ಬೆಡ್ರೂಮ್ ನಲ್ಲಿ ಹಾಕಿರೋ ನೋಟ್ ಮಿಷನ್ ಬೋರ್ಡ್ ತೆಗ್ದಿಲ್ಲ, ಈ ಅಪ್ಪ ಮೆಟ್ಲ ಕೆಳಗಡೆ ಮಲ್ಕೊಳ್ಳೋದೇ ನಿಲ್ಸಿಲ್ಲ. ಆ ಯಮ್ಮ ಅದೇಂಗ್ ತಾಯಿ ಆಗ್ತಾರೋ ನಾನು ನೋಡ್ತೀನಿ. ಅತ್ತೆ ಅತ್ತೆ, ಏನಮ್ಮ? ಸಿಕ್ಕಾಪಟ್ಟೆ ತಲೆ ಸುತ್ತಾ ಇದೆ. ಇಲ್ಲಿ ಬರ್ಕೊಳ್ಳಿ. ಆಯ್ತೇನಮ್ಮ? ಮಾರ್ನಿಂಗ್ 2 times ವಾಮಿಟ್ ಆಯ್ತು. ಎಲೆಡೆರಡು ಹೊಡ್ಕೋತಾ ಇದೆ ಕಣೋ. ಈಗ ನಾವೇನ್ ತಗೊಂಡು ಹೊಡ್ಕೊಳ್ಳೋಣ? ನಾನು ಎಲೆಡೆರಡು ಹೊಡ್ಕೊಂಡ್ರೆ ತಾಯಿ ಆಗ್ತಾಳೆ ಅಂತ ಅರ್ಥ. ಅಳಿಯಂತಿಲೆ ಏನತ್ತೆ ಅವ್ರೆ? ನಿಮ್ಮ ಮಾತಿನ ದೆಸೆಯಿಂದ ನನ್ನ ಸೊಸೆ ತಾಯಿ ಆಗ್ತಾ ಇದ್ದಾಳೆ. ಆಮೇಲೆ ಸಿಗಿ ನಿಮ್ ಬಾಯಿಗೆ ಸಕ್ಕರೆ ಹಾಕ್ತಿ. ಕಟ್ಕೊಂಡಿರೋ ಗಂಟ ನಾನು ಪಕ್ಕದಲ್ಲಿರುವಾಗ ಇನ್ಯಾವನ ಬಾಯಿಗೆ ಸಕ್ಕರೆ ಹಾಕ್ತೀನಿ ಅಂತಿರಲ್ಲ. ಏನ್ ಹೇಳಿ ನಿಮ್ಗೆ? ನನ್ನ ಸೊಸೆ ತಾಯಿ ಆಗ್ತಾ ಇರೋದು ಅಳಿಯಂದಿರ ವಾಕ್ಸಿದ್ಧಿಯಿಂದ. ಅಂತೂ ನಮ್ಮ ಮನೆಗೆ ತೊಟ್ಟು ಕಟ್ಟ ಯೋಗ ಬಂದ್ಬಿಡ್ತು ಕಣೋ. ರಂಗಮ್ಮ ಅಂತದ್ದೇನು ಇರಲ್ಲ. ಅವರು ಏನೋ ತಿನ್ನಬಾರ್ದು ತಿಂದಿರ್ಬೇಕು, ಇಲ್ಲ ಪಿತ್ತ ಕೆರಳಿರ್ಬೇಕು. ಹಂಗಾಗಿ ವಾಂತಿ ಮಾಡ್ಕೊಂಡಿದ್ರೆ ಅಷ್ಟೇ, ಅಲ್ವೇನ್ರಿ? ನಿಮ್ಗೆ ನನ್ನ ಮಾತು ಮೇಲೆ ನಂಬಿಕೆ ಬರಲಿಲ್ಲ ಅಂತಂದ್ರೆ ಡಾಕ್ಟರ್ನ ಕರೆಸಿ ಚೆಕಪ್ ಮಾಡಿಸಿ ಸತ್ಯ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಡಾಕ್ಟ್ರೆ, ನೀವೇ ಪುಣ್ಯವಂತರ ಬಿಡ್ರಿ. ನಮ್ಮ ಹೆಂಡ್ರ ಕೈ ಹಿಡಿದು ಬಿಟ್ರಿ. ನಾವು ನೋಡಿ, ನಮ್ಮ ಹೆಂಡ್ರ ಕೈ ಹಿಡಿದು ಸಪ್ತಪತಿ ತುಳಿಯುವಾಗ ಆಮೇಲಿಂದ ದಾತ್ನೇ ಪಿರದ್ನಿ. ಸ್ವಲ್ಪ ತೆಪ್ಪಗೆ ನಿಂತ್ಕೊಳ್ಳಯ್ಯ, ನಾನು ಡಾಕ್ಟ್ರು ಚೆಕ್ ಮಾಡ್ತಾ ಇದ್ದೀನಿ. ಡಾಕ್ಟ್ರೇ, ಅದೇನು ಅಂತ ಬೇಗ ಹೇಳಿ. ಅನುಮಾನನೇ ಇಲ್ಲ. ಪಾಂಡ್ರಂಗ, ಕಂಗ್ರ್ಯಾಚುಲೇಷನ್ಸ್, ನೀನು ಅಪ್ಪ ಆಗ್ತಾ ಇದೆಯಾ. ಜಾಜಿಯವರಿಗೆ 3 ತಿಂಗಳು. ಈಗ್ಲಾದ್ರೂ ಗೊತ್ತಾಯ್ತಾ ನಮ್ಮ ಯಜಮಾನ್ರು ಹೇಳೋದೆಲ್ಲ ಸತ್ಯ ಅಂತ? ಅಲ್ಲ, ಬಿಟ್ಲ ಹೇಳಿ ಇನ್ನು 1 ತಿಂಗಳು ಆಗಿಲ್ಲ, ಆಗ್ಲೇ ಜಾಜಿಯವ್ರಿಗೆ 3 ತಿಂಗಳ. ಏನು ಯಜಮಾನ್ರೆ? ಯಾವ್ದೊಂದು, ಯಾವ್ದು 3, ಯಾವ್ದು 9 ಏನು ಗೊತ್ತಾಗ್ತಾ ಇಲ್ಲ ಕಡೆ, ಎಲ್ಲ ಅಯೋಮಯ. ನನಗೆ ಈಗ ಎಲ್ಲ ಒಂದೊಂದ ಜ್ಞಾಪಕ ಬರ್ತಾ ಇದೆ. ಅದು ಕಳೆದ ತಿಂಗಳು ಮೈಸೂರಲ್ಲಿ ಸೆಮಿನಾರ್ ಇದೆ, ನೀವು ನನ್ನ ಜೊತೆ ಬನ್ನಿ ಅಂತ ಕರ್ಕೊಂಡು ಹೋಗಿದ್ರು. ನನಗೆ ಡ್ರೈವ್ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತಲ್ವಾ, ರಾತ್ರಿ ಮಲಗಿದ್ದಷ್ಟೇ ನೆನಪು. ಆಮೇಲೆ ಅಷ್ಟೊತ್ತಲ್ಲಿ ಏನಾಯ್ತೋ ಗೊತ್ತಿಲ್ಲ. ಮಗನೇ, ಹಿಂದಿನ ಕಾಲದಲ್ಲಿ ಋಷಿಗಳು ಮಂತ್ರದಿಂದಲೇ ಮಾವಿನಕಾಯಿ ಉದುರಿಸ್ತಾ ಇದ್ಲು. ಹಾಗೆ ಅಳಿಯಂದಿರ ವಾಕ್ಸಿದ್ಧಿಯಿಂದ ನನ್ನ ಸೊಸೆ ತಾಯಿ ಆಗ್ತಿದ್ದಾಳೆ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನೀನ್ ಹೇಳ್ತಿರೋದೆಲ್ಲ ನಿಜ ಆಗ್ತಾ ಇದೆಯಲ್ಲೋ? ನಿನ್ ನಾಲ್ಗೆನ ಕಟ್ಟು ಮಾಡಿ ಬಿಸಾಕೋ. ಅಳಿಯಂದಿರು ಒಳ್ಳೆ ಮಾತೇ ಹೇಳಿದ್ದಾಳೆ. ಯಾಕಮ್ಮ ಸಿಟ್ಟು ಮಾಡ್ಕೋತೀಯಾ? ಗರ್ಭಿಣಿಯಲು ಕೋಪಿಸ್ಕೋಬಾರ್ದು. ಹುಟ್ಟೋ ಮಗು ಕೋಪಿಷ್ಟನಾಗಿರ್ತಾನೆ. ಬಿಟ್ಲ, ನನಗೆ ಇನ್ನೂ 3 ವರ್ಷ ಮಗು ಆಗೋದು ಪೋಸ್ಟ್ಪೋನ್ ಆಗ್ಲಿ ಅಂತ ಹೇಳೋ. ಅಳಿಯಂದಿಲೆ, ಆ ಮಾತು ಮಾತ್ರ ಹೇಳ್ಬೇಡಿ. ಹುಟ್ಟೋ ಮಗು ಗಂಡು ಮಗು ಆದರೆ ನಿಮ್ಮ ಹೆಸರೇ ಇಟ್ಬಿಡ್ತೀನಿ. ಅತ್ತೇವ್ರೆ, ನನಗೆ ಜಾಜತ್ಗೆ ಮುಖ್ಯ, ಅವ್ರ ಮಸಾಲೆ ದೋಸೆಗೆ ಕೊಡೋ ದುಡ್ಡು ಮುಖ್ಯ. ಜಾಜತ್ಗೆ ನಿಮ್ಮ ಆಸೆ ನಾನು ನೆರವೇರಿಸ್ತೀನಿ. ಇನ್ನು 3 ವರ್ಷಗಳ ಕಾಲ ನಿಮಗೆ ಮಗು ಆಗೋದು ಪೋಸ್ಟ್ಪೋನ್ ಆಗ್ಲಿ, ಪೋಸ್ಟ್ಪೋನ್ ಆಗ್ಲಿ, ಪೋಸ್ಟ್ಪೋನ್ ಆಗ್ಲಿ. Oh my God, I just can't believe this. ನನಗೆ ತಲೆ ಸುತ್ತೋದೆಲ್ಲ ಕಡಿಮೆ ಆಗೋಯ್ತು. ನಮ್ಮ ಕೈ ಕೊಡು. ಏನೇ ಇದು ಮಿರಾಕಲ್ಲು? ಅವಾಗಲೇ ಡಬಲ್ ನಾಡಿ ಹೊಡ್ಕೋತಾ ಇತ್ತು, ಈಗ ಸಿಂಗಲ್ ನಾಡಿ ಹೊಡ್ಕೋತಾ ಇದೆ. ಪಾಂಡ್ರಂಗ, ಮೈಸೂರಿಗೆ ಡ್ರೈವ್ ಮಾಡ್ಕೊಂಡೋಗಿ ಸುಸ್ತಾಗಿತ್ತು, ಅದೇನಾಯ್ತು ಗೊತ್ತಾಗ್ಲಿಲ್ಲ ಅಂದೆ. ನನಗೆ ಈಗೆಲ್ಲ ಒಂದೊಂದಾಗಿ ಮತ್ತು ಜ್ಞಾಪಕ ಬರ್ತಾ ಇದೆ ಕಣ್ರ. ಅವತ್ತು ಅವ್ರ ಪಾಡಿಗೆ ಅವರು ರೂಮಲ್ಲಿ ಮಲಗಿದ್ರು, ನನ್ನ ಪಾಡಿಗೆ ನಾನು ಕಾರಲ್ಲಿ ಮಲ್ಕೊಂಡಿದ್ದೆ ಕಣ್ರ. ಅಳಿಯಂದಿಲೆ, ಎಂಥ ಸಿಹಿ ಸುದ್ದಿ ಹೇಳಿ, ಅದರ ಹಿಂದಿನ ಕೈ ಸುದ್ದಿ ಹೇಳಿ ನನ್ನ ಆಸೆಗೆ ತಣ್ಣೀರು ಹಚ್ಚಿಬಿಟ್ರಲ್ಲ. ಆಮೇಲೆ ಸಿಗಿ ನಿಮ್ಗೆ ಬೇವಿ ಸೊಪ್ಪು ತಿನ್ನಿಸ್ತೀನಿ. ಬಿಟ್ಲ, ಯು ಆರ್ ರಿಯಲಿ ಜೀನಿಯಸ್. ನೀನ್ ಹೇಳ್ತಿರೋದೆಲ್ಲ ನಿಜ ಆಗ್ತಿದೆ ಅಂದಮೇಲೆ ನೀನ್ ಯಾಕೋ ಇಲ್ಲಿರ್ತ್ಯಾ? ಹೋಗಿ ಆಶ್ರಮ ಕೊಟ್ಟು ಎಲ್ಲರಿಗೂ ಒಳ್ಳೇದಾಗುತ್ತೆ. ಏನ್ ದರ್ವೇಸಿ ನಾಲ್ಗೆನೆಯ ನಿಂದು? ಕಟ್ ಮಾಡಿ ಮೋರಿ ಬಿಸಾಕು. ಡಾಕ್ಟ್ರೇ, ಹೀಗೆಲ್ಲ ಮಾತಾಡಿ ನನಗೆ ಕೋಪ ಬರ್ಸ್ಬೇಡಿ. ನನ್ನ ಬಗ್ಗೆನೇ ಬೈತೀರಾ? ಈಗ ನಿಮ್ಗೆ ತಕ್ಕ ಶಾಸ್ತಿ ಆಗುತ್ತೆ. ಡಾಕ್ಟ್ರೇ, ನಿಮ್ಮ ಮಾತು ನಿಂತೋಗ್ಲಿ, ನಿಂತೋಗ್ಲಿ, ನಿಂತೋಗ್ಲಿ. ವಿಟ್ಲ, ನಮ್ಮ ಡಾಕ್ಟ್ರಿಗೆ ಏನೋ ಆಗ್ಬಿಟ್ಟಿದೆ ನೋಡು. ನಮಸ್ಕಾರ ಡಾಕ್ಟ್ರೇ. ಯಾಕೆ ಏನಾಯ್ತು? ಬಾಯಿ ಹುಣ್ಣಾಗ ನುಂಗಕ್ಕಾಗ್ತಿಲ್ವಾ? ಬಾಯಿ ತುಂಬಾ ಉಪ್ಪು ನೀರು ಹಾಕೊಂಡು ಗಾರ್ಗಲ್ ಮಾಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ನಮ್ಮ ಡಾಕ್ಟರ್ ನಾಲ್ಗೆ ಸೇದೋಗ್ಬಿಟ್ಟಿದ್ಯಾ? ಓಹೋ, ನಮ್ಮ ಡಾಕ್ಟರ್ ಸೌಂಡ್ ಬಾಕ್ಸ್ ಆಫ್ ಆಗ್ಬಿಟ್ಟಿದ್ಯಂತ. ಮಾತ್ ನಿಂತೋಗ್ಬಿಟ್ಟಿದ್ಯಾ? ಎಲ್ಲ ನಿನ್ನಿಂದಾನೆ ಆಗಿದ್ದು. ಎಂತ ನಾಲ್ಗೆನಯ್ಯ ನಿಂದು? ನಿನ್ನ ನಾಲ್ಗೆ ಸೇದೋಗ ನಿನ್ನ ನಾಲ್ಗೆ ಕಿತ್ತು ನಾಯಿಗೆ ಹಾಕ ಅಂತ ಡಾಕ್ಟರ್ ಹೇಳ್ತಿದ್ದಾರೆ.
ನನಗೆ ಕಾಫಿ ತಿಂಡಿನೂ ಬೇಡ, ಫೀಸು ಬೇಡ, ಜೀವನದ ಪರ್ಯಂತ ನಿನ್ನ ಸೇವೆ ಮಾಡ್ಕೊಂಡಿದ್ದು ಬಿಡ್ತೀನಿ. ದಯವಿಟ್ಟು ನನಗೆ ಮಾತು ಬರೋ ಹಾಗೆ ಮಾಡಯ್ಯ ಅಂತ ಕೇಳ್ಕೊತಿದ್ದಾರೋ. ವಿಟ್ಲ, ದಿಸ್ ಇಸ್ ರಿಯಲಿ ಟೂ ಮಚ್. ನಮ್ಮ ಫ್ಯಾಮಿಲಿಗೆ ಹೆಲ್ಪ್ ಮಾಡಿದ ಡಾಕ್ಟರ್ಗೆ ನೀನು ಈ ರೀತಿ ಮಾಡಬಾರ್ದಾಗಿತ್ತು. ನನಗೆ ಇದು ಸರಿ ಕಾಣಿಸ್ತಾ ಇಲ್ಲ. ನೋಡು, ಅವ್ರಿಗೆ ಮಾತು ಬರಲಿ ಅಂತ ಒಂದ್ಸಲ ಹೇಳು. ಏನಪ್ಪ, ನಿಮ್ ನಾಲ್ಗೆ ಮೇಲೆ ಮಚ್ಚೆ ಇರೋದ್ರಿಂದ ನೀವು ಹೇಳ್ದಾಗೆ ಆಗುತ್ತೆ. ಹೇಳಿಪ್ಪ. ಡಾಕ್ಟ್ರೆ, ನಿಮ್ಮ ಸೌಂಡ್ ಬಾಕ್ಸ್ ರಿಪೇರಿ ಆಗಿ ನಿಮಗೆ ಮಾತು ಬರಲಿ. ಏನಾದರೂ ಮಾತಾಡೋದಕ್ಕೆ ಟ್ರೈ ಮಾಡಿ. ಏನು ಅಂತ ಮಾತಾಡ್ಲಯ್ಯ, ವಾಯ್ಸ್ ಬಂದ್ಬಿಡ್ತು. ಇಷ್ಟೆಲ್ಲ ಏನು ಶಕ್ತಿ ಇದೆಯಾ ನಿನಗೆ? ತುಂಬ ಥ್ಯಾಂಕ್ಸ್ ಕಣಯ್ಯ, ತುಂಬ ಥ್ಯಾಂಕ್ಸ್. ಡಾಕ್ಟ್ರೆ, ವಿಜ್ಞಾನಕ್ಕೆ ಸಿಗದೆ ಇರುವಂತ ಎಷ್ಟೋ ವಿಷಯಗಳು ಬದುಕಲ್ಲಿ ನಡೀತಾನೆ ಇರುತ್ತೆ. ಎಲ್ಲದಕ್ಕೂ ವಿಜ್ಞಾನನೇ ಉತ್ತರ ಕೊಡಕ್ಕಾಗಲ್ಲ ಅನ್ನೋದನ್ನ ಇನ್ ಮುಂದೆ ಅದಕ್ಕೆ ತಿಳ್ಕೊಳ್ಳಿ. ಗೊತ್ತಾಯ್ತಮ್ಮ, ಈ ದೇವ್ರು ದಿಂಡ್ರು ದೆವ್ವ ಎಲ್ಲ ವಿಜ್ಞಾನ ಮೀರಿದ್ದೆ. ಡಾಕ್ಟ್ರೆ, ನಮ್ಮ ಯಜಮಾನ್ರಿಗೆ ವಾಕ್ಸಿದ್ಧಿ ಇದೆ. ಅವ್ರು ಏನೇ ಹೇಳಿದ್ರು ಅದು ನಡೆಯುತ್ತೆ. ಏನಪ್ಪ, ಡಾಕ್ಟ್ರಿಗೆ ಏನಾದ್ರೂ ಒಳ್ಳೇದು ಹೇಳಿಪ್ಪ. ಡಾಕ್ಟ್ರೆ, ಇವತ್ತು ನೀವು ನಿಮ್ಮ ನರ್ಸ್ ಜೊತೆ ಸಿನಿಮಾ ನೋಡಕ್ ಹೋಗ್ತೀರಾ? ತುಂಬ ಖುಷಿ ಆಯ್ತಪ್ಪ. ದಿನೋ ನಿಮ್ಮ ಮನೆಗೆ ಬರ್ತಾ ಇರ್ತೀನಿ. ಹೀಗೆ ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಾ ಇರು. ಸಾಯೋದಕ್ಕೆ ಮುಂಚೆ ಸ್ವಲ್ಪನಾದ್ರೂ ಖುಷಿಯಾಗಿರ್ತೀನಿ. ಹಲೋ, ಯಾರು? ನರ್ಸು ನೈನಿತಾಳ? ಮಾಲ್ಗೆ ಪಿಕ್ಚರ್ ಬಾ ಅಂತ ಕರೀತಾ ಇದೆಯಾ? ಆಯ್ತಾಯ್ತು, ಬರ್ತೀನಿ, ನಲ್ಲೇ ಇರು. ಏನಪ್ಪ ಇದು, ನೀವು ಹೇಳ್ದಾಗೆ ಎಲ್ಲ ನಡೀತಾ ಇದೆ. ಇನ್ಮೇಲೆ ಹುಷಾರಾಗಿ ಮಾತಾಡಿ. ಸರಿ ಮಕ್ಕಳು. ಸ್ನಾನ ಮಾಡ್ಕೊಬಿಡಲ್ವ ನೀವು? ಏನ್ ಕರ್ತಿದ್ದು? ಈ ಪದ್ದು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಮುಖನ ಅಂತ ಊದಿಸ್ಕೊಂಡು ಕೂತಿದ್ದಾನೆ. ಏನು ಅಂತ ಕೇಳ್ಬಾರ್ದಾ? 5 ಜನರು ಊಟ ಮಿತ್ತು ಅಂತ ಹೇಳಿ ಎಲ್ಲ ಊಟ ಎತ್ತಿಡು ಹೋಗೆ. ಅದು ಏನಾಯ್ತಪ್ಪ? ಏನೂ ಆಗಿಲ್ಲ. ಅದೇನಾಯ್ತು ಅಂತ ಏನೂ ಆಗಿಲ್ಲ ಅಂತ ಹೊಗಳಿದ್ನಲ್ಲ. ನಥಿಂಗ್ ಹ್ಯಾಪನ್. ಕೊಚ್ಚಿಬಿಡ್ತೀನಿ ಅಷ್ಟೇ. ಲೇ, ನನಗೆ ಮಸಾಲೆ ದೋಸೆಗೆ ದುಡ್ಡು ಬೇಕು ಅಂತ ಬಾಯಿ ಬಿಟ್ಟು ಕೇಳಕ್ ಬರುತ್ತೆ. ಅದು ಏನಾಗಿದೆ ಅಂತ ಬಾಯಿ ಬಿಟ್ಟು ಕೇಳಕ್ ಬರಲ್ವೇನಾ? ಏನೂ ಆಗಿಲ್ಲ ಅಂತ ಹೇಳಿದ್ದಲ್ಲ. ಲೇ, ಏನಾಗಿದೆ ಅಂತ ಹೇಳ್ತೇವೆ ಇಲ್ವಾ? ಏನೇನು ಆಗಿಲ್ಲ, ಮುಂಜಿ ಆಗಿಲ್ಲ, ಮದುವೆ ಆಗಿಲ್ಲ, ಏನೂ ಆಗಿಲ್ಲ. ನನಗೆ ಮದುವೆ ಆಗಿಲ್ಲ ಅಂತ ಈ ಆಂಜನೇಯ ಸ್ವಾಮಿ ಮುನ್ಸ್ಕೊಂಡು ಕೂತವನೆ. ಮೂಕಳ ವಿಟ್ಲ ನನ್ನ ಆಪ್ತ ಮಿತ್ರ, ಕಂಡವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿದಾನೆ. ನನಗೆ ಹೇಳೋದಿಕ್ಕೆ ಏನಾಗಿದೆ ಅವನಿಗೆ ದಾಡಿ. ಅವನು ಎಷ್ಟೇ ಆಗ್ಲಿ ನಿನ್ನ ಆಪ್ತ ಮಿತ್ರ ತಾನೆ, ಕಾರಣ ಒಂದು ಮಾತು ಕೇಳಿ ನೋಡು. ನಾನ್ ಕೇಳಿದ್ರೆ ಮರ್ಯಾದೆ ಇರ್ತೇನ? ನೀವೆಲ್ಲ ಇರೋದೇನಿಕ್ಕೆ ಕತ್ತೆ ಕಾಯ್ದಿಕ್ಕ? ನನ್ನ ಪರವಾಗಿ ಒಂದ್ ಮಾತು ಕೇಳು. ಏನು ಸುಮ್ಮನೆ ಕೇಳ್ಬಿಡಕ್ಕಾಗತ್ತೆ? ಕೇಳ್ತ್ಯಾ? ಅಳಿ ಅಂದ್ರೆ ಬರೀಪ ಇಲ್ಲಿ. ಏನ್ ಬಾಬಾ ಕರೆದಿದ್ದು? ಅಳಿ ಅಂದ್ರೆ ಅಥವಾ ನಿಮ್ಮ ಆಪ್ತ ಮಿತ್ರ ಇದ್ದಾನಲ್ಲ, ಅವನು ನಿಮ್ಮ ಹತ್ರ ಏನೋ ಕೇಳ್ಕೋಬೇಕಂತೆ. ಆದ್ರೆ ಅವನೇ ನಿಮ್ಮ ಹತ್ರ ಕೇಳ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಮುಜುಗರ ಮಾಡ್ಕೊತಾ ಇದ್ದಾನೆ. ಅದು ಏನು ಎತ್ತ ಅಂತ ನೀವೇ ಸ್ವಲ್ಪ ಮೇಲ್ಬಿದ್ದು ವಿಚಾರಿಸಿ ನೋಡಿಪ್ಪ. ಏನ್ ಬಾಬಾ ನಿಮ್ಮ ಅವಸ್ಥೆ? ಪದ್ದು, ನಿನಗೆ ದಿನ ಮಸಾಲೆ ದೋಸೆ ಸಿಗ್ಲಿ ಅಂತ ಹೇಳ? ಬೇಡ ಕಣ, ನೀನ್ ಹೇಳ್ದಿರ ಚಿಕ್ಕ ಸಿಗುತ್ತೆ. ಬಾವನ್ ಕಡೆಯಿಂದ ನಿಮ್ಗೆ ದಿನ 1000 ರೂಪಾಯಿ ಸಿಗ್ಲಿ ಅಂತ ಹೇಳ? ಅಳಿ ನೋಡಿಪ್ಪ, ನಿಮ್ ಬೇಕಾದ್ರೆ ಕಾಲಿ ಬಿದ್ದುಬಿಡ್ತೀನಿ. ಆ ಥರ ಎಲ್ಲ ಹೇಳೋದಕ್ಕೆ ಹೋಗ್ಬೇಡಿ. ಬೇರೆ ಏನಾದರೂ ಹೇಳಿ, ಅದು ಎಲ್ಲ ಅರ್ಧಂಬರ್ಧ ಆಗೋಗ್ಬಿಟ್ಟಿದೆ. ಪೂರ್ತಿ ಮಾಡ್ಕೊಂಬಂದ್ಬಿಡ್ತೀನಿ. ಏನಪ್ಪ, ಏನಾದ್ರೂ ಒಳ್ಳೆ ಮಾತು ಹೇಳಿ. ನನ್ನ ಮದುವೆ ಬಗ್ಗೆ ಏನಾರು ಹೇಳೋ. ಆಯ್ತು ಕಣಪ್ಪದ್ದು, ನಿಂಗೊಂದು ಒಳ್ಳೆ ಗರ್ಲ್ ಫ್ರೆಂಡ್ ಸಿಗ್ತಾಳೆ, ನೀನು ಅವಳೇ ಮದುವೆ ಆಗ್ತೀಯ. ತಕ್ಷಣ ಸಿಗ್ಲಿ ಅಂತ ಹೇಳೋ. 7 ತಿಂಗಳು ಹುಡ್ಲಂಗ ಆಡ್ತೀಯಲ್ಲೋ. ಆ ಹುಡುಗಿ ಎಲ್ಲಿದ್ದಾಳು, ಏನ್ ಕಥೆಯೋ, ಬರೋವರೆಗೂ ಸ್ವಲ್ಪ ತಾಳ್ಕೋಬೇಕಪ್ಪ. ವಿಟ್ಲ, ನಾನು ಮದುವೆ ಆಗೋ ಹುಡುಗಿ ತಕ್ಷಣ ಬರ್ಲಿ ಅಂತ ಹೇಳೋ. ಆಯ್ತು ಪದ್ದು, ನೀನು ಮದುವೆ ಆಗೋ ಹುಡುಗಿ ತಕ್ಷಣ ಬರ್ಲಿ. ನನ್ನ ಹೆಸರು ರಾಧಿಕಾ ಅಂತ. ಇವತ್ತಿಂದ ನಾನೇ ನಿನ್ ಗರ್ಲ್ ಫ್ರೆಂಡ್. ನಾವಿಬ್ರು ಮದ್ವೆ ಆಗಣ್ವಾ? ಬಿಟ್ಲ, ಕರ್ಸ್ದೆ. ನನ್ಕಿಂತ ವಯಸ್ಸಾಗಿರೋರು, ನನ್ಕಿಂತ ವೈಟ್ ಇರೋರು ಕರ್ಸ್ಬಿಟ್ಟಲ್ಲೋ. ನನಗೆ ಅವೆಲ್ಲ ಗೊತ್ತಿಲ್ಲಪ್ಪ. ನೀನು ಹುಡುಗಿನ ಕರ್ಸುಂದೆ, ನಾನು ಕರೆಸ್ದೆ. ಇಂಥ ಹುಡುಗಿ ಬೇಕು ಅಂತ ಹುಡುಗಿ ಅಂತ ಹೇಳಿದ್ರೆ ನಾನು ಅಂತ ಹುಡುಗಿನ ಕರೆಸ್ತಿದ್ದೆಪ್ಪ. ಪದ್ದು, ಪಾಲಿಗೆ ಬಂದಿದ್ದೀನ ಪಂಚಾಮೃತ ಅಂತ ಒಪ್ಕೊಂಡ್ಬಿಡು, ಇಲ್ಲ ಅಂದ್ರೆ ಇದು ಸಿಗಲ್ಲ ನಿಂಗೆ. ಆಯ್ತು ಬಿಡು, ಅಡ್ಜಸ್ಟ್ ಮಾಡ್ಕೊತೀನಿ. ನಾವಿಬ್ರು ಡ್ಯಾನ್ಸ್ ಆಡಣ್ವಾ? ಎಲ್ಲಾರ ಮುಂದೆ ಡ್ಯಾನ್ಸ್ ಆಡಿದ್ರೆ ಏನ್ ಚೆನ್ನಾಗಿರುತ್ತೆ. ಇನ್ ನಾಚಿಕೆ ಆಗುತ್ತೆ ಅಂದ್ರೆ ಪಾರ್ಕ್ ಹೋಗಿ ಡ್ಯಾನ್ಸ್ ಮಾಡೋಣ. ಏನಮ್ಮ ರಾಧಿಕಾ, ಅವ್ನ ಹಾಗೆ ಹೇಳ್ಕೊಂಡ್ ಬರ್ತಾ ಇದ್ದಿಲ್ಲ, ನೀನ್ ದನನ ಕೋಣನ? ಗಂಡ ಅಂದೋನು ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕೋ ಇಲ್ವೋ? ಈಗಂತದ್ ಏನಾಯ್ತು? ಮಾಲೆ ಕರ್ಕೊಂಡೋಗಿ ಅದನ್ನ ನೋಡು, ಇದನ್ನ ನೋಡು, ನೀನು ಕೊಡಿಸ್ದೆ ಕರ್ಕೊಂಡ್ಬಿಟ್ಟ. ಅಪ್ಪ ಲೇ ಪಾಂಡುರಂಗ ಜುಗ್ಗ, ಅವ್ನು ದುಡ್ಡು ಕೊಟ್ರೆ ತಾನೇ ನಿನ್ಗೇನಾರು ಕೊಡ್ಸೋದ? ನಿನ್ನ ಹೆಂಡತಿ ನೀನ್ ಸಂಪಾದಿಸೋದಕ್ಕೆ ನಾನು ಯಾಕೆ ದುಡ್ಡು ಕೊಡ್ಬೇಕು?
ಇವ್ರ ಕೆಲ್ಸ ಇಲ್ವಾ? ಅಯ್ಯೋ ಕೆಲಸನೂ ಇಲ್ಲ, ಕಾರ್ಯನೂ ಇಲ್ಲ, ಸಂಪಾದನೆ ಅಂದ್ರೆ ಏನಂತ ಗೊತ್ತಿಲ್ಲ. ದೊಡ್ಡ ದಂಡಪಿಂಡ. ಅದು ಏನನ್ನ ನೋಡಿ ನೀನು ಮೆಚ್ಚಿ ನನ್ನ ಮದುವೆ ಆದೆ ಅಂತ. ಹಾಗಾದ್ರೆ ಕೆಲ್ಸ ಇಲ್ಲ ಹೇಗೋ ನನ್ನ ಮದ್ವೆ ಆದೆ? ರಾಧಿಕಾ ಹೊಡೆಯೋದ್ ನಿಲ್ಸು. ಅವನೇನೋ ಪಾಪ ನಿನ್ನ ಇಷ್ಟಪಟ್ಟು ಮದ್ವೆ ಆಗಿದ್ದಾನೆ, ಅವನ್ನ ಹೀಗ ಹೊಡೆಯೋದು. ಅವನ್ಗೆ ಕೆಲ್ಸನೇ ಇಲ್ವಂತೆ, ನಾ ದುಡ್ದು ಸಾಕ್ಬೇಕಾ? ನೋಡಮ್ಮ, ಗಂಡನೇ ದುಡಿದು ಸಂಸಾರ ನಡಿಬೇಕು ಅಂತ ಕಾನೂನು ಏನಿಲ್ಲ. ಗಂಡ ಹೆಂಡತಿ ಇಬ್ರಲ್ಲಿ ಯಾರೊಬ್ರು ದುಡಿದ್ರು ಸಂಸಾರ ನಡೆಯುತ್ತೆ. ನೋಡಮ್ಮ, ನಿನ್ನ ಕಾಲ್ಗುಣದಿಂದ ಇವತ್ತಲ್ಲ ನಾಳೆ ಇವನು ಕೆಲಸ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತೀಯಾ? ಅದಕ್ಕೋಸ್ಕರ ನೀನು ಗಂಡನ ಬಾಲ ಹೋಗೋ ಕೂತ್ಕೊಳ್ಳ ಅಂದ್ರೆ ಏನ್ ಚೆನ್ನಾಗಿರುತ್ತೆ. ಮರ್ಯಾದೆ ಕೊಟ್ಟು ಬನ್ನಿ ಹೋಗಿ ಕೂತ್ಕೊಳ್ಳಿ ಅಂತ ಮಾತಾಡಿಸ್ಬೇಕಮ್ಮ. ಮಾತಾಡಿಸ್ತೀನಿ. ಈ ದಂಡಗಳನ್ನ ಹೇಗ್ ಬಗ್ಗಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು, ಹಾಗೆ ಬಗ್ಗಿಸ್ತೀನಿ. ಏ ಗಂಡ, ಬಾರೋ ಇಲ್ಲಿ. ಬಾರೋ ಇಲ್ಲಿ ಅಂತ ನನ್ ಕರೆದಿದ್ದೆ. ನಿನ್ ಗಂಡನ ನೀನು ಎಮ್ಮ ಗಂಡ. ಅಯ್ಯೋ, ಏನು ಅಂದ್ರೆ ಸ್ವಲ್ಪ ಗೌರವ ಕೊಟ್ಟು ಮಾತಾಡ್ಬಾರ್ದೆ. ನಿನ್ ಯಾಕೋ ಗೌರವ ಕೊಡ್ಬೇಕು? ಏನ್ ಕರೆದಿದ್ದು? ಕಾಲ್ ನೋವ್ತಾ ಇದೆ, ಸ್ವಲ್ಪ ಕಾಲು ಹೊತ್ತು. ನಾನು ನಿಮಗೆ ಕಾಲು ಹೊತ್ಬೇಕಾ? ಸಂಪಾದನೆ ನೀನ್ ತಿಂತಿದ್ಯಾ ಅಂದ್ಮೇಲೆ ನಾನು ಹೇಳಿದ ಕೆಲಸ ಮಾಡ್ಲೇಬೇಕು. ಅಯ್ಯೋ, ವಿಧಿ ವಿಪರೀತ ವಿಧಿಯಾಗಾತ ವಿಧಿ ವಿಲಾಸವಿದು ಇದೇನಾ? ಅವಮಾನ ಇದು. ನಮ್ಮ ಪದಪ್ಪನಿಗಿಂತ ಪರಿಸ್ಥಿತಿ ಬರಬಾರ್ದಿತ್ತು ಕಣ್ರಿ. ಬಯಸಿ ಬಯಸಿ ಮದುವೆ ಆದ, ಈಗ ಅನುಭವಿಸ್ತಾ ಇದ್ದಾನೆ. ಏನಪ್ಪ, ನೀವು ಮದ್ವೆ ಆಗು ಅಂತ ಹೇಳ್ಬಾರ್ದಾಗಿತ್ತು. ಇನ್ಮೇಲೆ ಮನೆ ಕೆಲಸ ಎಲ್ಲ ನೀವೇ ಮಾಡ್ಬೇಕು. ನಾನು ಯಾಕೆ ಮನೆ ಕೆಲಸ ಮಾಡ್ಬೇಕು? ಕೆಲಸ ಮಾಡಿದ್ರೇನೆ ಸಣ್ಣ ಸ್ಮಾರ್ಟ್ ಆಗಿ ಫಿಗರ್ ಆಗುತ್ತೆ. ಅಯ್ಯೋ, ನೀನ್ ನನ್ನ ಮದುವೆ ಆಗಿದ್ದು ನನ್ನ ಸಣ್ಣಗೆ ಸ್ಮಾರ್ಟ್ ಮಾಡಿ ಫಿಗರ್ ಮಾಡೋದಿಕ್ಕ? ನಿಮ್ಮ ಆರೋಗ್ಯನ ನನಗೆ ಮುಖ್ಯ. ತಪ್ಪಗಾಗ್ಬಿಟ್ರೆ BP ಶುಗರ್ ಬಂದು ಹಾರ್ಟು ಬರಷ್ಟು ಹೋಗ್ಬಿಡುತ್ತೆ. ನೀನು ಮಾತ್ರ ಊದ್ತಾನೆ ಇದೆಯಾ? ಹೆಂಡತಿ ದಪ್ಪಕ್ಕಿದ್ರೇನೆ ಗಂಡನ ತೂಕ. ಏ ಜಪ್ಪ, ಬಾರ ಇಲ್ಲಿ. ಮನೇಲಿ ಏನೇ ಕೆಲಸ ಮಾಡ್ತೀಯಾ? ಅಡ್ಗೆ ಕೆಲಸ ನೀನ್ ಮಾಡು. ಮುಸ್ರೆ ಪಾತ್ರೆ ಎಲ್ಲ ಇವ್ರು ತಿಕ್ಲಿ. ಪದ್ದು, ಬೇಗ ವರ್ಷೋ. ನಿನ್ ಹೆಂಡತಿ ಬಂದು ತದಕ್ಬಿಟ್ರೆ ಕಷ್ಟ. ಈ ಕಡೆ ನಾನು ಜೀವಮಾನದಲ್ಲಿ ಯಾವತ್ತೂ ಕೆಲಸ ಮಾಡಿರ್ಲಿಲ್ಲ. ಇದೇ ಮೊದಲನೇ ಸಲ ಕೆಲಸ ಮಾಡ್ತಿರೋದು. ಕೆಲಸ ಮಾಡೋದು ಇಷ್ಟು ಕಷ್ಟ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನೀವ್ ಈಗ ಇನ್ನೊಂದು ತಿಂಗಳು ಕೆಲಸ ಮಾಡಿದ್ರೆ 10 kg ಕಮ್ಮಿ ಆಗ್ತೀರಾ. ಹಾಗ ಸ್ಮಾರ್ಟ್ ಆಗಿ ಕಾಣಿಸ್ತೀರಿ. ಮದುವೆ ಆದ್ಮೇಲೆ ಇಷ್ಟೊಂದು ಕಷ್ಟ ಬರುತ್ತೆ ಅಂತ ಗೊತ್ತಿದ್ರೆ ನಾನು ಮದುವೆನೇ ಆಗ್ತಾ ಇರ್ಲಿಲ್ಲ. ನನಗೆ ಮದ್ವೆ ಆಗು ಅಂತ ಕೇಳಿದ್ನಾ? ನೀವೇ ತಾನೇ ಬಯಸಿ ನನ್ನ ಮದ್ವೆ ಆಗಿದ್ದು. ನೀನ್ ಇಷ್ಟು ಗೈಯಾಳಿ ಅಂತ ಗೊತ್ತಿದ್ರೆ ನಿನ್ನ ಯಾರು ಮದುವೆ ಆಗ್ತಾ ಇದ್ರು? ಏನ್ರಿ ನನ್ ಕೈಯಲ್ಲಿನಾ? ಬಿಟ್ಲಾ, ನನಗೆ ಆ ಹೆಂಡತಿ ಬೇಡ ಕಣೋ, ವಾಪಸ್ ಕಳಿಸ್ಬಿಡು. ಕರ್ಸಿದ್ಮೇಲೆ ಹೇಗೋ ವಾಪಸ್ ಕಳ್ಸಕ್ಕಾಗತ್ತೆ? ವಾಪಸ್ ಹೋಗು ನಾವು ಹೊಟ್ಟೋಗ್ಬಿಡ್ತಾಳೆ. ನೋಡು, ಜನಕ್ಕೆ ಒಳ್ಳೇದು ಮಾತ್ರ ಬಯಸ್ತೇನೆ ನಾನು, ಯಾವತ್ತೂ ಕೆಟ್ಟದ್ದು ಬಯಸಲ್ಲ. ನೋಡು, ಒಂದ್ ಮಗು ಆಗೋವರ್ಗು ಅಷ್ಟೇ ಕಣೋ, ಆಮೇಲೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಸುಮ್ನೆ ಯಾಕೆ ಕೂತ್ಕೊಂಡ್ರಿ? ಕೆಲಸ ಎಲ್ಲ ಆಯ್ತು ಅಂದ್ರೆ ಅದಕ್ಕೆ ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ಕೆಲಸ ಇಲ್ಲ ಅಂತ ಸುಮ್ನೆ ಕೂತ್ಕೋಬಾರ್ದು. ಅದು ಇದು ಕೆಲಸ ಹುಡ್ಕೊಂಡು ಮಾಡ್ಬೇಕು. ಅದು ಗಂಡಸು ಲಕ್ಷಣ. ಹೋಗು, ಲಾನ್ನ ಕ್ಲೀನ್ ಮಾಡು. ನಾನು ಲಾನ್ನ ಕ್ಲೀನ್ ಮಾಡ್ಬೇಕಾ? ಇಲ್ಲ ಅಂದ್ರೆ ಚುಚ್ಚಿ ಬಿಡ್ತೀನಿ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಕೊನೆಗೆ ನಿನ್ನ ನಾಲ್ಗೆಲ್ ಮಚ್ಚೆ ಇದೆಯಂತೆ. ಪರವಾಗಿಲ್ಲ, ಮುಂದೆನೆ ಇದೆ. ಅನುಕೂಲ ಆಯ್ತು. ಅಲ್ಲ, ಈ ಕತ್ರಿ ಯಾಕೆ ಅಂತ? ಬಿಟ್ಲ ಇವತ್ತಲ್ಲ ನಾಳೆ ನನ್ನ ಮನೆ ಬಿಟ್ಟು ಹೋಗು ಅಂತಂದ್ರೆ ಅಂತ ಗಂಡ ನನಗೆ ಸಿಗ್ತಾನ? ಅದಕ್ಕೆ. ಅಲ್ಲ, ಗಂಡ ಅಂತಿಲ್ಲ, ಗಂಡನ್ ಯಾಕೆ ಪ್ರೀತಿಯಿಂದ ನೋಡ್ಕೊಳ್ಳಲ್ಲ? ಕೆಲ್ಸಕ್ಕೆ ಬಾರ್ದೇ ಇರೋನ್ನ ನಾನು ನೋಡ್ಕೊಳ್ಳೋದೇ ಹೀಗೆ. ಕೆಲಸ ಇಲ್ಲ ಅಂದ್ಮೇಲೆ ನನ್ನ ಯಾಕೆ ಮದ್ವೆ ಆದ? ಮೈ ಬೆಳೆಸ್ಕೊಳಕ? ಬಿಟ್ಲಾ, ಇವತ್ತಲ್ಲ ನಾಳೆ ನನ್ನ ಮನೆ ಬಿಟ್ಟು ಹೋಗು ಅಂದ್ರೆ ಇದೇ ಕಥೆ ನಾಳೆಗೆಲ್ಲ ಕಚ್ಚ ಕನ್ನಿಸ್ಬಿಡ್ತೀನಿ. ಪಾಂಡುರಂಗ ಗಂಡುಗಲೇ. ತಾವು ನಮ್ಮ ಮೆಸರಿಗೆ ಲಂಗ ತೋರಿಸಿದ್ಮೇಲೆ ಇನ್ನು ಗಂಡುಗಲಿ ಅಂತ ಏನು ಬಂತು? ಅದೇನು ಅಂತ ಹೇಳ್ತಾಯಿ. ನೋಡ ಪದ್ದುಗೆ ಎಂಥ ಗತಿ ಬಂದಿದೆ ನೋಡ. ಅನ್ಭವಿಸ್ಲಿ ಬಿಡಿ. ಅವನ ಹೆಂಡತಿಗೆ ನೀನಾದ್ರೂ ಒಂದು ಮಾತು ಹೇಳ್ಬಾರ್ದೇನೋ? ರಂಗಮ್ಮ, ಅಲ್ಲ ಕಂಡವ್ರ ಸಂಸಾರದಲ್ಲಿ ತಲೆ ತೋರಿಸೋದಕ್ಕೆ ನಾನು ನೀನು ಯಾರು ಅಂತ ಇಷ್ಟಕ್ಕೂ ನಮ್ಮ ಮತ್ತು ನಮ್ಮ ಮೆಂಟ್ರ ಮಧ್ಯೆ ಅದೆಷ್ಟು ಸಲ ತಂದಿಟ್ಟಿಲ್ಲ ಅವನು. ಅನುಭವಿಸ್ಲಿ. ಏನೇ ಯಜಮಾನ್ರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ಹಳ್ಳಿಗೆ ಹೋಗ್ಬೇಕು ಅನಿಸ್ತಾ ಇದೆ. ಹೋಗೆ ಒಬ್ಬರು ಪಾಲಿನ ಊಟ ಉಳಿತು ನೆಮ್ಮದಿ ತೆಗೆದು ಬಿಡ್ತೀನಿ. ಹೋಗು. ನಾನು ಒಬ್ಳೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ? ಜೊತೆಗೆ ನೀವು ಬಂದ್ರೆ ಮದ್ವೆ ಮಾಡ್ಕೋಬೋದಪ್ಪ. ಅವ್ರವ್ರ ಚಿಂತೆ ಅವ್ರವ್ರಿಗೆ ಅಲ್ವಾ? 4 ವರ್ಷ ಆಯ್ತು ದಾತ್ನ ಪ್ರಯತ್ನ. ನಮ್ಮ ಚಿಂತೆ ಮಾಡೋಣ ಯಾವನು ಏನ್ ಬೇಕಾದ್ರೆ ಮಾಡ್ಕೊಂಡು ಆಡ. ಬನ್ನಿ ಅಂತ
ಕೊಡುವ ಆಮೇಲೆ ಈ ಕಡೆ ಬಾ. ಇಲ್ಲ ಈ ಕಡೆನೆ ಕೊಡಬೇಕು. ಬರ್ತಾ ಬರ್ತಾ ಬಡ್ಡ ಆಗ್ತಿದ್ಯಾ ನೀನು. ಆಮೇಲೆ ವಿಚಾರ ಇಲ್ಲ. ಲೇ ಬಿಟ್ಲಾ ಪಾರೋ ಇಲ್ಲೇ. ಯಾಕಪ್ಪದ್ದು ಏನಾಯ್ತು? ಲೇ ಎಂತ ಹೆಣ್ತಿನ ನನಗೆ ತಂದು ಕಟ್ಟಿದ್ಯೋ, ಹೊಟ್ಟೆ ಮೇಲೆ ಹೊಡಿತಾಳಲ್ಲೋ ಅವಳು. ಎಲ್ಲರೂ ಹೊಟ್ಟೋಗ್ಲಿ ಅಂತ ಹೇಳು. ಏನಪ್ಪ ಪದ್ದು ಕಷ್ಟ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ನನ್ ಕೈ ನೋಡಕ್ ಆಗ್ತಿದ್ಯಾ? ಮತ್ತೆ ಆ ರಾಧಿಕಾ ಹಾಳಾಗ್ ಹೋಗ್ಬಿಡ್ಲಿ, ಮನೆ ಬಿಟ್ಟು ಹೋಗ್ಬಿಡ್ಲಿ ಅಂತ ಹೇಳ್ಬಿಡಿಪ್ಪ. ಎಲ್ಲಾ ಆಸೆಯನ್ನು ಈಡೇರಿಸಿದೀನಿ, ಅಂತದ್ರಲ್ಲಿ ನಿನ್ನ ಆಸೆ ಈಡೇರಿಸಲ್ವೇನಮ್ಮ? ಸರಿ ಪದ್ದು, ಹೇಳ್ತೀನಿ ಕೇಳಿಸ್ಕೊ. ಆ ರಾಧಿಕಾ ಏನೋ ವಿಟ್ಲ, ನಾನು ಹಾಳಾಗಿ ಹೋಗ್ಬೇಕಾ, ಮನೆ ಬಿಟ್ಟು ಹೋಗ್ಬೇಕಾ ನಿನ್ನ? ನಾಲ್ಗೆನ ಕಟ್ ಮಾಡ್ತಿದ್ದೀನಿ. ನಮ್ಮ ಯಜಮಾನ್ರು ನಾಲ್ಗೆ ಕಟ್ ಮಾಡ್ಬೇಡಿ, ನಮ್ಮ ಯಜಮಾನ್ರು ನಾಲ್ಗೆ ಕಟ್ ಮಾಡ್ಬೇಡಿ. ಏನಮ್ಮ ಬಲ್ಲು? ನಾನು ಇಷ್ಟೊತ್ತರ್ಗು ಕಂಡಿದ್ ಕನ್ಸ. ಏನ್ ಕನ್ಸ್ಕೊಂಡೆಮ್ಮ? ನಿಮ್ ನಾಲ್ಗೆ ಮೇಲೆ ಮಚ್ಚೆ ಇತ್ತಪ್ಪ, ನೀವೇನ್ ಹೇಳ್ತಿರೋ ಅದೆಲ್ಲ ನಿಜ ಆಗ್ತಾ ಇತ್ತು. ಅದಕ್ಕೆ ಪದ್ದು ಹೆಂಡತಿ ರಾಧಿಕಾ ಕೋಪ ಮಾಡ್ಕೊಂಡು ನಿಮ್ ನಾಲ್ಗೆನ ಕತ್ತರ್ಸಕ್ ಬಂದ್ಬಿಟ್ಟಿದ್ಲು. ಎಲ್ಲಿ ನಿಮ್ ನಾಲ್ಗೆ ತೋರ್ಸಿ. ನಿಮ್ ನಾಲ್ಗೆ ಮೇಲೆ ಮಚ್ಚೆನೇ ಇಲ್ಲ. ನೀನ್ ಕನ್ಸಲ್ ಕಂಡಿರೋ ಮಚ್ಚೆ ನಿಜವಾಗ್ಲೂ ಎಲ್ಲಮ್ಮ ಬರುತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ. ಬೆಳಗ್ಗೆ ಆಗೋಷ್ಟ್ರಲ್ಲಿ ನಿಮ್ ನಾಲ್ಗೆ ಮೇಲೆ ಮಚ್ಚೆ ಇರ್ಬೇಕು. ಇಲ್ಲ ಅಂದ್ರೆ ನಾನೇ ನಿಮ್ ನಾಲ್ಗೆನ್ ಕತ್ತರಿಸ್ಬಿಡ್ತೀನಿ. ಯಪ್ಪ